ನ್ಯಾಷನಲ್ ಬೇಕರಿಯಲ್ಲಿ ನುಂಗೋಕ್ಕೆ ಆಗದ ಸಿಹಿ ತಿನಿಸುಗಳು. ನಮಸ್ಕಾರ ವೀಕ್ಷಕರೇ, ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಫ್ರೆಶ್ 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 ಕೇಕ್ ಫ್ರೆಶ್, ಪಫ್ ಫ್ರೆಶ್, ದಿಲ್ ಪಸಂದ್ ಫ್ರೆಶ್, ಜಿಲೇಬಿ ಫ್ರೆಶ್ ಅಂತ ಹೇಳಿ ಗ್ರಾಹಕರ ಬಾಯಲ್ಲಿ ನೀರು ಬರೋ ಹಾಗೆ ಹೇಳೋ ಬೇಕರಿ ಮಾಲೀಕರ ಮಾತುಗಳನ್ನ ನೀವು ಕೇಳಿರ್ತೀರ. ಯಾಕೆ ಈ ಮಾತು ಈಗ ಹೇಳ್ತಾ ಇದ್ದೀವಿ ಅಂದ್ರೆ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳ್ಳಿ ಗ್ರಾಮದ ಹೈವೇ ಹತ್ತಿರ ಇರುವ ನ್ಯೂ ನ್ಯಾಷನಲ್ ಬೇಕರಿಯಲ್ಲಿ ತಿಂಗಳ ಹಿಂದೆ ಮಾಡಿಟ್ಟಿರೋ ಪದಾರ್ಥಗಳನ್ನ ನಿನ್ನೆ ಮಾಡಿದ್ದು ಸರ್, ಬೆಳಗ್ಗೆನೆ ಮಾಡಿದ್ದು ಸರ್, ಮಾಡಿಟ್ಟು 10 ನಿಮಿಷ ಆಯಿತು ಸರ್ ಅಂತ ವ್ಯಾಪಾರ ಮಾಡುತ್ತಿರುವ ಈ ಬೇಕರಿ ಮಾಲೀಕ ಗ್ರಾಹಕರ ಜೀವದ ಜೊತೆ ಆಟ ಆಡ್ತಾ ಇರೋದನ್ನ ಒಮ್ಮೆ ನೀವೇ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಆಸಾಮಿ ಗ್ರಾಹಕರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾನೆ ಅಂತ. ಇಷ್ಟೇ ಅಲ್ಲದೆ ಈತ ತಯಾರಿಸುವ ಪದಾರ್ಥಗಳ ಕೋಣೆಯನ್ನ ನೀವು ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಅಷ್ಟೇ ಅಲ್ಲದೆ ಈತನ ಹತ್ತಿರ ಯಾವುದೇ ರೀತಿಯ ಆಹಾರ ಇಲಾಖೆಯ ಪರವಾನಗಿಯಾಗಲಿ ಮತ್ತು ಗ್ರಾಮ ಪಂಚಾಯಿತಿಯ ಪರವಾನಗಿಯಾಗಲಿ ಇಲ್ಲ. ಈ ರೀತಿಯಾಗಿ ಜನರ ಜೀವದ ಜೊತೆ ಆಟ ಆಡ್ತಾ ಇರೋ ಇವನಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈತನ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಮ್ಮ ಓಂ ನ್ಯೂಸ್ ವಾಹಿನಿ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ವರದಿ ಅಲೋಕ್ ಚೌಗ್ಲಾ, ಓಂ ನ್ಯೂಸ್ ಕನ್ನಡ, ಚಿಕ್ಕೋಡಿ. ನೇರ ಸುದ್ದಿಗಾಗಿ ಹಾಗೂ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ.